ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ JS ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು 9ನೇ ತರಗತಿ ಭಾಗ 2 7ನೇ ಪಾಠ ಆಗಿರುವಂತಹ ನಾನು ಕಂಡಂತೆ BGL ಸ್ವಾಮಿ ಈ ಪಾಠದ ಎಕ್ಸ್ಪ್ಲನೇಷನ್ ಕಡೆ ಗಮನ ಕೊಡೋಣ. ಈ ಪಾಠವನ್ನು ಬರೆದವರು SL ಭೈರಪ್ಪರವರು. ಇವರು ಹೆಸರಾಂತ ಸಾಹಿತಿಗಳು. ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಮಕ್ಕಳೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಇಲ್ಲಾಂದರೆ ಪಾಠ ನಿಜವಾಗ್ಲೂ ಅರ್ಥ ಆಗಲ್ಲ. ದಯವಿಟ್ಟು ನಮ್ಮ ಚಾನಲನ್ನು ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನೀವು ನಮ್ಮ ಮುಂದಿನ ವಿಡಿಯೋಸನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಕೃತಿಕಾರರ ಪರಿಚಯ. ಡಾಕ್ಟರ್ SL ಭೈರಪ್ಪ ಭಾರತದ ಪ್ರಸಿದ್ಧ ಕಾದಂಬರಿಕಾರ. ಇವರು ಭಾರತದ ಪ್ರಸಿದ್ಧ ಕಾದಂಬರಿಕಾರ ನೋಡ್ರಿ. ಇವರು ನ್ಯಾಷನಲ್ ಲೆವೆಲಿನ ಕೃತಿಕಾರರು. ಇವರು ಸಾಹಿತಿ ಕೂಡ ಹೌದು, ಕಾದಂಬರಿಕಾರರು ಕೂಡ ಹೌದು. ಇವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೆ ಶಿವರದಲ್ಲಿ 20 ಆಗಸ್ಟ್ 1931ರಲ್ಲಿ ಜನಿಸಿದರು. ಚಿನ್ನದ ಪದಕದೊಂದಿಗೆ MA ಪದವಿ ಪಡೆದು ನೋಡಿ, MAಯಲ್ಲಿ ಚಿನ್ನದ ಪದಕ ಪಡೆದವರು ಇವರು ನಂತರ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾನಿಲಯದಿಂದ ಸತ್ಯ ಮತ್ತು ಸೌಂದರ್ಯ ಮಹಾಪ್ರಬಂಧಕ್ಕೆ PhD ಪದವಿ ಕೂಡ ಪಡೆದಿದ್ದಾರೆ. ಮತ್ತು ಇವರು ಗುಜರಾತ್, ಡೆಲ್ಲಿ, ಮೈಸೂರು ಹೀಗೆ ಬೇರೆ ಬೇರೆ ಕಡೆ ಟೀಚರಾಗಿ, ಪ್ರಾಧ್ಯಾಪಕರಾಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ. 25ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದ ಡಾಕ್ಟರ್ ಭೈರಪ್ಪನವರು ಧರ್ಮಶ್ರೀ, ಗ್ರಹಭಂಗ, ವಂಶವೃಕ್ಷ, ಅನ್ವೇಷಣ, ದಾಟು, ಪರ್ವ, ಮಂದ್ರ, ಆವರಣ ಮೊದಲಾದ ಕೃತಿಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದವಾಗಿದೆ. ನೋಡಿ, 25ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದಾರೆ. ಇಲ್ಲಿ ಕೆಲವು ಕಾದಂಬರಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಇವು ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಆಗಿದೆ, ಅಂದರೆ ಟ್ರಾನ್ಸ್ಲೇಟ್ ಆಗಿದೆ. ಮನುಷ್ಯನ ಭಾವ ಪ್ರಪಂಚದ ಆಳಗರಡಿಗೆ ಪಾತಾಳ ಗರಡಿಯನ್ನಿಟ್ಟು ಮನುಷ್ಯನ ಭಾವ ಪ್ರಪಂಚಕ್ಕೆ ಆ ಪ್ರಪಂಚದ ಆಳಗಳಿಗೆ ಪಾತಾಳ ಗರಡಿಯನ್ನಿಳಿಸಿ ಅಲ್ಲಿರುವ ಸಕಲ ಗುಣಾವಗುಣಗಳನ್ನು ಅತ್ಯಂತ ಸ್ಪಷ್ಟವಾಗಿ ತೆರೆದು ತೋರುವ ಭೈರಪ್ಪನವರ ಬರವಣಿಗೆಗೆ ಮನಸೋಲದವರಿಲ್ಲ. ಇವರ ಬರವಣಿಗೆ ಹೇಗಿರ್ತಿತ್ತು ಅಂದರೆ, ಮನುಷ್ಯನ ಭಾವನೆಗಳು ಅವುಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅವುಗಳಿರುವ ಗುಣ ಮತ್ತು ಅಂದರೆ ಒಳ್ಳೆಯ ಗುಣ, ಅವಗುಣ ಅಂದರೆ ಕೆಟ್ಟ ಗುಣ, ಇವುಗಳನ್ನು ಬಹಳ ಸ್ಪಷ್ಟವಾಗಿ ತೆರೆದು ತೋರುವ, ಒಳ್ಳೆಯ ಗುಣ ಯಾವುದು, ಕೆಟ್ಟ ಗುಣ ಯಾವುದು ಅನ್ನೋದನ್ನು ತೆಗೆದು ತೋರಿಸುವಂತಹ ಇವರ ಬರವಣಿಗೆಗೆ ಮನಸೋಲದವರಿಲ್ಲ. ಅಷ್ಟು ಚೆನ್ನಾಗಿ ಇವರು ಬರಿತಾ ಇದ್ರು. ಇವರು ಬರವಣಿಗೆಗೆ ಮನಸೋಲದವ್ರು ಯಾರೂ ಇಲ್ಲ. ಇವರು ಸಾಹಿತ್ಯದಂತೆ ಸಂಗೀತದಲ್ಲೂ ಆಸಕ್ತರು. ನೋಡಿ, ಇವರು ಸಾಹಿತ್ಯ ಒಂದೇ ಅಲ್ಲ, ಸಂಗೀತದಲ್ಲೂ ಆಸಕ್ತರು. ಆಳವಾದ ಪರಿಶ್ರಮ ಉಳ್ಳವರು, ಹಾರ್ಡ್ ವರ್ಕರ್ ಕೂಡ ಹೌದು. ಮ್ಯೂಸಿಕಲ್ಲಿ ಇವರಿಗೆ ಭಾಳ ಇಂಟ್ರೆಸ್ಟು. ಇವರು ಮಂದ್ರ ಕಾದಂಬರಿಯಲ್ಲಿ ಭಾರತೀಯ ಸಂಗೀತದ ಹಲವಾರು ಸೂಕ್ಷ್ಮ ವಿವರಗಳು, ವ್ಯಕ್ತಿತ್ವಗಳ ಸಂಕೀರ್ಣತೆಗಳು, ಬದುಕಿನ ಒಳನೋಟಗಳು ಅತ್ಯಂತ ಮನೋಜ್ಞವಾಗಿ ಬಂದಿವೆ. ನೋಡಿ ಮಕ್ಕಳೇ, ಟೈಮ್ ಸಿಕ್ಕಿದಾಗ ದಯವಿಟ್ಟು ಈ ಮಂದ್ರ ಅನ್ನೋ ಕಾದಂಬರಿಯನ್ನು ಓದಿ. ಇದರಲ್ಲಿ ಭಾರತದ ಸಂಗೀತದ ಹಲವಾರು ಸೂಕ್ಷ್ಮ ವಿವರಗಳನ್ನು ಕೊಟ್ಟಿದ್ದಾರೆ. ಇಂಡಿಯನ್ ಮ್ಯೂಸಿಕ್ ಸಂಗೀತದ ಸೂಕ್ಷ್ಮ ವಿವರಗಳು ಮತ್ತು ವ್ಯಕ್ತಿತ್ವದ ಸಂಕೀರ್ಣತೆಗಳು ಮತ್ತು ಬದುಕಿನ ಒಳನೋಟಗಳನ್ನು ಅತ್ಯಂತ ಮನೋಜ್ಞವಾಗಿ ಬಂದಿದೆ. ಇದನ್ನು ಟೈಮ್ ಇದ್ದರೆ ನೀವು ಅವಕಾಶ ಸಿಕ್ಕದಲ್ಲಿ ಓದ್ರಿ, ನಾನು ಓದ್ತೇನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅವರಿಗೆ. ರಾಜ್ಯ ಸರ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಕೂಡ ಬಂದಿದೆ. ಸರಸ್ವತಿ ಸಮ್ಮಾನ್, ನಾಡೋಜ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಡಾಕ್ಟರ್ BGL ಅವರಿಗೆ ಸಂದಿವೆ, ಡಾಕ್ಟರ್ ಭೈರಪ್ಪರವರಿಗೆ ಸಂದಿವೆ. ಇವರಿಗೆ ಈ ಎಲ್ಲ ಗೌರವಗಳು ದೊರಕಿವೆ. ಇವರ ಕಾದಂಬರಿಗಳು ಚಲನಚಿತ್ರಗಳಾಗಿ, ಧಾರಾವಾಹಿಗಳಾಗಿಯೂ ಪ್ರಸಿದ್ಧಿ ಹೊಂದಿದೆ. ನೋಡಿ, ಇವರ ಕಾದಂಬರಿಗಳು ಬೇರೆ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಆಗೋದ್ರ ಜೊತೆಗೆ ಫಿಲ್ಮ್ ಮತ್ತು ಸೀರಿಯಲ್ಗಳಾಗಿ ಕೂಡ ಪರಿವರ್ತನೆಗೊಂಡಿದೆ. ಅಷ್ಟೊಂದು ಫೇಮಸ್ ಆಗಿರುವಂಥ ಸಾಹಿತಿ ಇವರು. ಕಾದಂಬರಿಗಳಲ್ಲದೆ ನೋಡಿ, ಕಾದಂಬರಿಗಳು ಅಲ್ಲದೆ ಇವರು ಸಾಹಿತ್ಯ ಮೀಮಾಂಸೆಗೆ ಸಂಬಂಧಿಸಿದ ಸಾಹಿತ್ಯ ಮತ್ತು ಪ್ರತೀಕ, ಕತೆ ಮತ್ತು ಕಥಾವಸ್ತು, ನಾನೇಕೆ ಬರೆಯುತ್ತೇನೆ ಎಂಬ ಕೃತಿಗಳನ್ನು ಸಹ ಭೈರಪ್ಪ ಅವರು ನೋಡಿ, ಈ ಕಾದಂಬರಿಗಳ ಜೊತೆ ಈ ಎಲ್ಲ ಕೃತಿಗಳನ್ನು ಸಹ ಭೈರಪ್ಪರವರು ಬರೆದಿದ್ದಾರೆ.
ಪ್ರಸ್ತುತ ಇವರು ದೇಶದ ಪ್ರತಿಷ್ಠಿತ ಹುದ್ದೆಯಾದಂತಹ ನ್ಯಾಷನಲ್ ಪ್ರೊಫೆಸರ್ ಅನ್ನೋ ಹುದ್ದೆಯನ್ನು ಇವರು ಅಲಂಕರಿಸಿದ್ದಾರೆ. ನೋಡಿ, ಈ ಪಾಠದಲ್ಲಿ ಇರೋದು ಎರಡೇ ಕ್ಯಾರೆಕ್ಟರ್ ಮಕ್ಕಳೇ, ಒಂದು ಡಾಕ್ಟರ್ BGL ಸ್ವಾಮಿ ಅವರು ಮತ್ತು ಭೈರಪ್ಪನವರು. ಈಗ ಈ ಪಾಠದ ಆಶಯ ಏನು ಅಂತ ನೋಡೋಣ. ಆಶಯ: ಡಾಕ್ಟರ್ BGL ಸ್ವಾಮಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರು. ಡಾಕ್ಟರ್ BGL ಸ್ವಾಮಿನೂ ಕೂಡ ಒಬ್ಬ ಸಾಹಿತಿಯಾಗಿದ್ದರು. ಸಸ್ಯವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ತಮ್ಮ ಹಾಸ್ಯ ಬರಹಗಳಿಗೂ ಕೂಡ ಜನಜನಿತರು. ನೋಡಿ, ಇವರು ಸಸ್ಯವಿಜ್ಞಾನಿ ಅಂದರೆ ಬಾಟ್ನಿಯ ಸೈಂಟಿಸ್ಟ್. ಇವರು ಸಸ್ಯವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ರು. ಜೊತೆಗೆ ತಮ್ಮ ಹಾಸ್ಯ ಅಂದರೆ ಕಾಮಿಡಿ ಬಗ್ಗೆನೂ ಬರಿತಾಯಿದ್ರು. ಅದರಲ್ಲಿ ಹಸಿರು ಹೊನ್ನು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ, ಕಾಲೇಜು ರಂಗ ಮೊದಲಾದ ಪ್ರಸಿದ್ಧ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಯಾರು? ಡಾಕ್ಟರ್ BGL ಸ್ವಾಮಿ. DVG ಅವರ ಮಗನಾಗಿದ್ದ BGL ಸ್ವಾಮಿಯವರು ತಮ್ಮ ವೃತ್ತಿಯನ್ನು ಹೊರತಾಗಿ, ನೋಡಿ, ಡಾಕ್ಟರ್ BGL ಸ್ವಾಮಿಯವರು DV ಗುಂಡಪ್ಪರವರ ಮಗ. ಇವರು ತಮ್ಮ ವೃತ್ತಿಯನ್ನು ಹೊರತಾಗಿ, ತಮ್ಮ ವೃತ್ತಿಯಾದ ಇವರು ಬಾಟ್ನಿಯಲ್ಲಿ ಸೈಂಟಿಸ್ಟ್ ಆಗಿದ್ದರು. ಈ ಕೆಲಸವನ್ನು ಬಿಟ್ಟು ಅದರ ಜೊತೆಯಲ್ಲಿ ಸಾಹಿತ್ಯ, ಸಂಗೀತ ಕ್ಷೇತ್ರಗಳಲ್ಲಿ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವರು ಆಸಕ್ತಿಯನ್ನು ಹೊಂದಿದ್ರು. ಯಾವ್ಯಾವುದು? ಸಾಹಿತ್ಯ, ಸಂಗೀತ ಮೊದಲಾದವು. SL ಭೈರಪ್ಪರವರು ಈ ಪ್ರಬಂಧದಲ್ಲಿ ಸ್ವಾಮಿಯವರ ಬಹುಮುಖಿ ವ್ಯಕ್ತಿತ್ವದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಇವರು ಒಂದೇ ರೀತಿಯ ಟ್ಯಾಲೆಂಟ್ ನಮ್ಮ BGL ಸ್ವಾಮಿಗಳಲ್ಲಿ ಇರಲಿಲ್ಲ. ಬಹುಮುಖಿ ಪ್ರತಿಭೆ ಇತ್ತು, ಅದನ್ನು ಇವರು ಬೆಳಕಿಗೆ ಚೆಲ್ಲಿದ್ದಾರೆ ನಮ್ಮ ಭೈರಪ್ಪರವರು. ಸಂಗೀತದ ಮೇಲಿನ ಪ್ರೀತಿ, ಸಸ್ಯಶಾಸ್ತ್ರದ ಕುರಿತು ಪಾಂಡಿತ್ಯ, ಕಾಡುಗಳ ಓಡಾಟ, ಬರವಣಿಗೆಯ ಸಾಂಗತ್ಯ, ಅಧ್ಯಯನದ ಆಸ್ತಿ, ಹೀಗೆ ವ್ಯಕ್ತಿಯೊಬ್ಬರು ತಮ್ಮ ಬದುಕಿನಲ್ಲಿ ಮಾಡಬಹುದಾದ ಅನೇಕ ಸಾಧ್ಯತೆಗಳ ಕುರಿತು ಇಲ್ಲಿ ಲೇಖಕರು ವಿವರಿಸಿದ್ದಾರೆ. ನೋಡಿ, ಇವರು ಒಂದೇ ರೀತಿಯ ಟ್ಯಾಲೆಂಟ್ ಆಗಿರಲಿಲ್ಲ, ಇವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಆಗಿದ್ದರು. ನೋಡಿ, ಸಂಗೀತದ ಮೇಲೆ ಪ್ರೀತಿ ಇತ್ತು, ಸಸ್ಯಶಾಸ್ತ್ರದ ಮೇಲೆ ಪಾಂಡಿತ್ಯ ಅಂದರೆ ಇವರು ಸಸ್ಯಶಾಸ್ತ್ರವನ್ನು ಅರ್ಧ ಕುಡಿದಿದ್ರು. ಬಾಟ್ನಿ ಅಂದರೆ ಇವರು ಬಹಳ ಇದರಲ್ಲಿ ಇವರು ಪಾಂಡಿತ್ಯ ಪಡೆದಿದ್ರು. ಕಾಡುಗಳ ಓಡಾಟ, ಕಾಡಿನಲ್ಲಿ ಓಡಾಡೋದು, ಸಸ್ಯಗಳ ಬಗ್ಗೆ ತಿಳ್ಕೊಳ್ಳೋದಂದರೆ ಬಹಳ ಆಸಕ್ತಿ ಇವರಿಗೆ. ಬರವಣಿಗೆಯ ಸಾಂಗತ್ಯ, ಬರವಣಿಗೆಯಲ್ಲೂ ಕೂಡ ಅಷ್ಟೇ ಸಾಂಗತ್ಯ ಅಂದರೆ ಏನು, ಬರವಣಿಗೆಗೆ ಬಹಳ ಹತ್ತಿರವಾಗಿದ್ದರು. ಸಾಂಗತ್ಯ ಅಂದರೆ ಫ್ರೆಂಡ್ಶಿಪ್. ಬರವಣಿಗೆಯನ್ನು ಇವರು ಕರಗತ ಮಾಡ್ಕೊಂಡಿದ್ರು. ಅಧ್ಯಯನದ ಆಸ್ತಿ, ಅಧ್ಯಯನ ಅಂದರೆ ಏನು, ರಿಸರ್ಚ್ಗಳನ್ನು ಮಾಡೋದು. ಆಸ್ತಿ ಅಂತ ಹೇಳಿದ್ರೆ ಇವರ ಒಂದು ಆಸಕ್ತಿ, ಅತಿಯಾದ ಆಸಕ್ತಿಗೆ ಆಸ್ತಿ ಅಂತ ಹೇಳ್ತಾರೆ. ಹೀಗೆ ವ್ಯಕ್ತಿಯೊಬ್ಬರು ತಮ್ಮ ಬದುಕಿನಲ್ಲಿ ಮಾಡಬಹುದಾದ ಅನಂತ ಸಾಧನೆಗಳ ಕುರಿತು ಇಲ್ಲಿ ಇವರು, ಒಬ್ಬ ಮನುಷ್ಯ ಎಷ್ಟೊಂದು ಸಾಧನೆಗಳನ್ನು ಮಾಡಬಹುದು ಅನ್ನೋದನ್ನು ಈ ಲೇಖಕರು ಡಾಕ್ಟರ್ BGL ಸ್ವಾಮಿಯವರನ್ನು ಕುರಿತು ಹೇಳಬೇಕಾದ್ರೆ ನಮಗೂ ಹೇಳ್ತಾ ಇದ್ದಾರೆ. ಕೇವಲ ವ್ಯಕ್ತಿ ಮಾತ್ರವೇ ಮುಖ್ಯ ಅಲ್ಲ, ಒಬ್ಬ ವ್ಯಕ್ತಿ ಮಾತ್ರ ಮುಖ್ಯ ಅಲ್ಲ, ಅವನ ಪ್ರವೃತ್ತಿ ಅಂತ ಹೇಳಿದ್ರೆ ಅವನು ದಿನಚರಿ, ಅವನು ಏನೇನು ಮಾಡ್ತಾನೆ, ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತಾನೆ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾನೆ, ಇದೆಲ್ಲದೂ ಬಹಳ ಅವಶ್ಯಕತೆ ಅನ್ನೋದನ್ನು ಭೈರಪ್ಪರವರು ಇಲ್ಲಿ ಹೇಳಿದ್ದಾರೆ. ಯೋಚನಾ ಶಕ್ತಿಯನ್ನು ಹರಿಬಿಟ್ಟರೆ ಸಾಧಿಸಲು ಸಾಧ್ಯವಾಗದೇ ಇರುವುದು ಇಲ್ಲ ಎಂಬ ವಿಚಾರವನ್ನು ಅರಿತುಕೊಳ್ಳಬೇಕಾಗಿದೆ. ನೋಡಿ, ನಮ್ಮ ಆಲೋಚನೆಗಳನ್ನು ನಾವು ಹೇಗೆ ಬೇಕಾದರೂ ಉಪಯೋಗಿಸ್ಕೋಬೋದು. ಇದನ್ನು ನಾವು ಕರೆಕ್ಟಾಗಿ ಹರಿಬಿಟ್ಟರೆ ನಾವು ಸಾಧಿಸಲು ಸಾಧ್ಯವಾಗದಲ್ಲೇ ಇರೋದು ಯಾವುದೂ ಇಲ್ಲ ಎಂಬ ವಿಚಾರವನ್ನು ಈ ಡಾಕ್ಟರ್ BGL ಸ್ವಾಮಿ ಅನ್ನೋ ಪಾಠದಿಂದ ಭೈರಪ್ಪರವರು ನಮಗೆಲ್ಲ ತಿಳಿಸ್ಕೊಡ್ತಿದ್ದಾರೆ. ಬನ್ನಿ ನೋಡೋಣ ಯಾವ ರೀತಿ ನಮಗೆ ತಿಳಿಸ್ಕೊಡ್ತಿದ್ದಾರೆ. ನಾನು ಕಂಡಂತೆ BGL ಸ್ವಾಮಿ. SL ಭೈರಪ್ಪ. ಪ್ರವೇಶ. ಡಾಕ್ಟರ್ SL ಭೈರಪ್ಪರವರು ಈ ಪ್ರಬಂಧದಲ್ಲಿ ತಮಗೂ ಡಾಕ್ಟರ್ BGL ಸ್ವಾಮಿಯವರಿಗೂ ಇದ್ದ ಸ್ನೇಹದ ಬಗ್ಗೆ ಬರೆದಿದ್ದಾರೆ. ಏನಿದೆ ಈ ಪ್ರಬಂಧದಲ್ಲಿ ಅಂದರೆ, ಭೈರಪ್ಪರವರ ಸ್ನೇಹ, ಡಾಕ್ಟರ್ BGL ಸ್ವಾಮಿಯವರ ಜೊತೆ ಇದ್ದಂಥ ಸ್ನೇಹದ ಬಗ್ಗೆ ಬರೆದಿದ್ದಾರೆ. ಇಬ್ಬರು ಪ್ರಸಿದ್ಧ ಸ್ನೇಹಿತರಲ್ಲಿ ಹೊಳಹುಗಳು ಇಲ್ಲಿ ಮಾರ್ಮಿಕವಾಗಿ ವ್ಯಕ್ತವಾಗಿದೆ. ಇವರಿಬ್ಬರ ಸ್ನೇಹ ಎಷ್ಟೊಂದು ಆಳವಾಗಿತ್ತು ಅನ್ನೋದು ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಪರಸ್ಪರ ಗೌರವ ಮತ್ತು ಪೂರ್ವಗ್ರಹ ಪೀಡಿತವಲ್ಲದ ಯೋಚನೆಗಳು ಇವೆರಡೂ ಇದ್ದಾಗ ವ್ಯಕ್ತಿಗಳ ನಡುವಿನ ಸ್ನೇಹ ಎಷ್ಟು ಅರ್ಥಪೂರ್ಣವೂ ವ್ಯಕ್ತಿತ್ವ ವಿಕಾಸಪೂರ್ವಕವೂ ಆಗುತ್ತದೆ ಎಂಬುದು
ಪ್ರಸ್ತುತ ಬರೋ ಕಾಣ್ತೀವಿ. ನೋಡಿ, ನಾವು ಯಾರಿಗಾದ್ರೂ ಫ್ರೆಂಡ್ಸ್ ಮಾಡ್ಕೋಬೇಕಾದ್ರೆ 10 ಸರಿ ಯೋಚನೆ ಮಾಡ್ತೀವಿ, ಅಥವಾ ಭಾಳ ದಿನಗಳಾದಮೇಲೆ ನಾವು ಬೆಸ್ಟ್ ಫ್ರೆಂಡ್ಸ್ ಆಗ್ತೀವಿ. ಆದರೆ ಇವರ ಫ್ರೆಂಡ್ಶಿಪ್ ಆ ಥರ ಇರಲಿಲ್ಲ. ಅವರು ನೋಡಿದ ತಕ್ಷಣ, ಒಬ್ರಿಗೊಬ್ರು ಮೀಟ್ ಆದ ತಕ್ಷಣ ಬೆಸ್ಟ್ ಫ್ರೆಂಡ್ಸ್ ಆದರು. ಹೇಗೆ ಅಂತ ನೋಡೋಣ, ಬನ್ನಿ ತಿಳ್ಕೊಳ್ಳೋಣ. ನೋಡಿ, ಹೇಳ್ತಾ ಇದ್ದಾರೆ, ಸ್ವಾಮಿಯವರಿಗೂ ನನಗೂ ಮುಖತಃ ಪರಿಚಯ ಆದದ್ದು ಅವರ ಜೀವನದ ಕೊನೆಯ ವರ್ಷಗಳಲ್ಲಿ. ನೋಡಿ, ಇವ್ರು ಚಿಕ್ಕವರಿಂದ ಇಬ್ಬರು ಫ್ರೆಂಡ್ಸ್ ಅಲ್ಲ. ಸ್ವಾಮಿಯವರ ಕೊನೆಯ ದಿನಗಳಲ್ಲಿ ಭೈರಪ್ಪರವರು ಇವ್ರ ಜೊತೆ ಫ್ರೆಂಡ್ ಆದರು. ಹೇಗೆ? ನಾನು ಉತ್ತರ ಭಾರತದಲ್ಲಿ, ಅವರು ಮದ್ರಾಸಿನಲ್ಲಿ ಇದ್ದು ಭೇಟಿಯಾದ ಸಂದರ್ಭ ಒದಗಿರಲಿಲ್ಲ. ನಾವಿಬ್ಬರು, ನಾನು ಉತ್ತರ ಭಾರತದಲ್ಲಿದ್ದೆ, ಅವರು ಮದ್ರಾಸಲ್ಲಿದ್ದರು. ಹಾಗಾಗಿ ನಾವಿಬ್ಬರು ಮೀಟ್ ಮಾಡೋ ಅಂತಹ ಸಂದರ್ಭ ಯಾವುದು ಒದಗಿರಲಿಲ್ಲ. ನೋಡಿ, ಅವಾಗೆಲ್ಲ ಫೋನ್ಸ್ ಎಲ್ಲ ಇರಲಿಲ್ಲ. ಹಾಗಾಗಿ ಮೀಟ್ ಮಾಡಲಿಕ್ಕೆ ಅಷ್ಟು ಸಂದರ್ಭ ಒದಗಿರಲಿಲ್ಲ. ಈಗಿರೋ ಅಷ್ಟು ಫಾಸ್ಟಾಗಿ ಆವಾಗ ಏನೂ ಇರಲಿಲ್ಲ. ಈಗ ನೋಡಬೇಕು, ಮಾತಾಡಬೇಕು ಅಂದರೆ ವಿಡಿಯೋ ಕಾಲು, ಫೋನ್ ಕಾಲು ಭಾಳ ಇದ್ದಾವಲ್ವ. ಆವಾಗಿನ ಕಾಲದಲ್ಲಿ ಆ ಥರ ಎಲ್ಲ ಇರಲಿಲ್ಲ. ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶನ ಪ್ರಾಧ್ಯಾಪಕರಾಗಿ ಯಾವಾಗ ನೋಡಿ, ಅವರು BGL ಸ್ವಾಮಿಯವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬರ್ತಾರೆ. ಆಗ ನಾವು ಆಗಾಗ ಕಲಿತು ಮಾತನಾಡುವ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದಾಗ ಇವರಿಬ್ಬರು ಅವಾಗವಾಗ ಮಾತಾಡಲಿಕ್ಕೆ ಅವಕಾಶ ಸಿಕ್ತು. ಆವಾಗ ಇಂತಹ ಸ್ಥಳದಲ್ಲಿ ಇಂಥವರಿಂದ ಇವರ ಪರಿಚಯ ಆಯಿತು ಎಂಬುದು ಖಚಿತ ನೆನಪು ನನಗಿಲ್ಲ. ನೋಡಿ, ಇಂಥದೇ ಟೈಮಲ್ಲಿ ಇಂಥವರಿಂದನೇ ಇವರಿಗೆ ಪರಿಚಯ ಆಯಿತು ಅನ್ನೋದು ನನಗೆ ನೆನಪಿಲ್ಲ. ಆದರೆ ನಾನು ಅವರು ಕೂತು ಒಟ್ಟಾಗಿ 2.5-3 ಗಂಟೆ ಮಾತನಾಡಿದ ನಂತರ ಈತನ ಜ್ಞಾನ ವಿವಿಧ ವಿಸ್ತಾರಗಳದ್ದು ಎನಿಸುವುದು ಮಾತ್ರವಲ್ಲ, ಅವರ ಬಗೆಗೆ ನನ್ನಲ್ಲೇ ಸ್ನೇಹ ಪ್ರೀತಿಗಳು ಹುಟ್ಟುವುದು ನನ್ನ ಅರಿವಿಗೆ ಬಂತು. ನೋಡಿ, ಇವರು ಇಂಥದ್ದೇ ಜಾಗದಲ್ಲಿ ನಾವು ಮೀಟ್ ಆಗಿದ್ವಿ ಅಂತ ನಂಗೆ ನೆನಪಿಲ್ಲ. ಆದರೆ ನಾನು ಅವರು ಒಟ್ಟಿಗೆ 2.5-3 ಗಂಟೆ ಮಾತಾಡಿದ ಮೇಲೆ ಅವರು ಎಷ್ಟೊಂದು ಜ್ಞಾನಿಗಳು ಇವರು ಅನ್ನೋದು ಅವ್ರ ಮಾತಿಂದ ಅರ್ಥ ಆಗ್ತಿತ್ತು. ಇವರು ಒಂದೇ ಫೀಲ್ಡಲ್ಲಿ ಇವರ ಜಾಣತನ ಇರಲಿಲ್ಲ ಅನ್ನೋದು ಇವ್ರ ಮಾತಿಂದ ನನಗೆ ಅರ್ಥ ಆಯಿತು. ಆಗ ಇವ್ರ ಜೊತೆ ಮಾತಾಡಿದಾಗ ನನಗೆ ಇವ್ರ ಬಗ್ಗೆ ಸ್ನೇಹ ಮತ್ತು ಪ್ರೀತಿ ಎರಡೂ ಕೂಡ ಉಟ್ಕೊಳ್ತು ಅನ್ನೋದು ನನಗೆ ಗೊತ್ತಾಯಿತು. ಸಾಧಾರಣವಾಗಿ ಭೈರಪ್ಪರವರು ಯಾರ ಬಗ್ಗೆನೂ ಅಷ್ಟೊಂದು ಪ್ರೀತಿ, ಸ್ನೇಹ, ಆತ್ಮೀಯತೆ, ಉಪೇಕ್ಷೆಗಳನ್ನು ಇಟ್ಕೊಂಡಿದ್ದವರಲ್ಲ. ಅಷ್ಟು ಬೇಗ ಬೇರೆಯವ್ರ ಮೇಲೆ ಅವ್ರಿಗೆ ಪ್ರೀತಿ, ಸ್ನೇಹ, ಆತ್ಮೀಯತೆ ಎಲ್ಲ ಹುಟ್ಟೋದಿಲ್ಲ. ಆದರೆ ಬಹಳ ದಿನಗಳ ನಂತರ ಯಾರ್ದಾದ್ರೂ ಒಬ್ಬರ ಜೊತೆಯಲ್ಲಿ ನೋಡಿ, ತುಂಬ ದಿನಗಳ ಒಡನಾಟ, ಜೊತೆಯಲ್ಲಿ ಕೆಲಸ ಮಾಡಿ ಅಥವಾ ವ್ಯಕ್ತಿತ್ವದ ಪರೀಕ್ಷೆಯಾಗುವ ಸಂದರ್ಭಗಳನ್ನು ದಾಟಿದ ನಂತರವೇ ನನ್ನಲ್ಲಿ ಯಾರ ವಿಷಯದಲ್ಲಾದರೂ ಒಂದು ಸ್ಪಷ್ಟ ಭಾವ ಮತ್ತು ಅಭಿಪ್ರಾಯಗಳು ಬೆಳೆಯುವುದು. ನೋಡಿ, ಭೈರಪ್ಪರವರು ಒಂದೇ ಸರಿ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳ್ತಿರ್ಲಿಲ್ಲ. ಮತ್ತು ಅವ್ರ ಜೊತೆ ಅಷ್ಟೊಂದು ಆತ್ಮೀಯತೆಯಿಂದ, ಅಷ್ಟು ಪ್ರೀತಿ ಗೌರವದಿಂದ ನಡ್ಕೊಳ್ತಾ ಇರಲಿಲ್ಲ. ಮತ್ತು ಅವ್ರ ಮನಸ್ಸಲ್ಲಿ ಆ ಥರ ಭಾವನೆಗಳು ಬರ್ತಾ ಇರಲಿಲ್ಲ. ಆದರೆ ಈ BGL ಸ್ವಾಮಿಯವರ ಜೊತೆಗಿನ 2-3 ಗಂಟೆಯ ಮಾತುಗಳಾದ ತಕ್ಷಣವೇ ಇವರಲ್ಲಿ ಪ್ರೀತಿ, ಸ್ನೇಹ, ಆತ್ಮೀಯತೆ, ಉಪೇಕ್ಷೆಗಳೆಲ್ಲ ಬೆಳೆಯಿತು, ಹುಟ್ಕೊಳ್ತು. ಈ ಥರದ ವ್ಯಕ್ತಿಗಳು ಇವ್ರ ಜೀವನದಲ್ಲಿ ಇವ್ರನ್ನ ಬಿಟ್ಟರೆ, BGL ಸ್ವಾಮಿಯವರನ್ನು ಬಿಟ್ಟರೆ ಇನ್ನು 2-3 ಜನ ಮಾತ್ರ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಅಂದರೆ BGL ಸ್ವಾಮಿಯವರ ಜೊತೆಗಿನ ವಿಶ್ವಾಸ, ಪ್ರೀತಿ ಹೇಗಿತ್ತು ಅನ್ನೋದನ್ನು ಬಹಳ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ನಾವು ಫಸ್ಟ್ ಮೀಟ್ ಮಾಡಿದಾಗಲೇ ನನಗೆ ಅವ್ರ ಮೇಲೆ ಬಹಳ ಪ್ರೀತಿ, ವಿಶ್ವಾಸ, ಅಕ್ಕರೆ ಎಲ್ಲ ಬೆಳೀತು ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ಇವರಿಬ್ಬರು ಕಾನ್ವರ್ಸೇಷನ್ ಬೆಳಗ್ಗೆ ಇರ್ತೀರಾ ಅಂತ ಹೇಳಿ ಭೈರಪ್ಪನವ್ರು ಕೇಳ್ತಾರೆ. ಆಗ ಸ್ವಾಮಿಯವ್ರು ಹೇಳ್ತಾರೆ 3:45 ಹೇಳ್ತೀನಿ ಅಂತ. ಸ್ವಾಮಿಯವರು ಭೈರಪ್ಪರವರಿಗೆ ಕೇಳ್ತಾರೆ. ಆಗ ಭೈರಪ್ಪರವ್ರು ಏನು ಹೇಳ್ತಾರೆ, ನಾನು 3:45 ಹೇಳ್ತೀನಿ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಏನು ಹೇಳ್ತಾರೆ ಸ್ವಾಮಿಯವರು, ನಾನು ನಿಮ್ಮ ಹಾಗೆ ವಾಕ್ ಎಕ್ಸಸೈಸ್ ಮಾಡಲ್ಲ, ನಾನು ಪಿಟೀಲು ಅಭ್ಯಾಸ ಅಥವಾ ಓದೋದು ಮಾಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿಯವರು. ಆಗ ಅವರು ಈ ಥರ ಕಾನ್ವರ್ಸೇಷನ್ ನಡೆದಾಗ ಸ್ವಾಮಿಯವರು ಗಂಗೋತ್ರಿ ಅತಿಥಿ ಗೃಹದಲ್ಲಿ ಒಂದು ಕೋಣೆಯಲ್ಲಿ ಇರ್ತಾರೆ. ಒಂದು ರೂಮಲ್ಲಿ ಅವರು ಲಾಡ್ಜಲ್ಲಿ ಒಂದು ರೂಮಲ್ಲಿ ಇರ್ತಾರೆ.
ದಿನ ನಾನು 5:30 ಹೊತ್ತಿಗೆ ಆ ಮಾರ್ಗ ತಿರುಗಾಡಲು ಹೋಗುವ ಅಭ್ಯಾಸ ನೋಡಿ. ಭೈರಪ್ಪರವ್ರಿಗೆ ದಿನ ಎದ್ದು ಎಕ್ಸಸೈಸ್ ವಾಕ್ ಮಾಡೋ ಅಭ್ಯಾಸ. ಅದೇ ಇವರು BGL ಸ್ವಾಮಿಯವರು ಉಳ್ಕೊಂಡಿರೋ ಅತಿಥಿ ಗೃಹದ ಹತ್ರನೇ ವಾಕಿಗೆ ಹೋಗೋದು ಪದ್ಧತಿ. ಒಂದು ದಿನ ಅವರ ಕೋಣೆಯ ಬಾಗಿಲಿಗೆ ಹೋಗಿ ನಿಂತು ಹೊರಗಡೆಯಿಂದ ಬೆಳಕು ಒಳಗೆ ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದರು ನೋಡಿ. ಒಂದಿನ ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಕ್ಯೂರಿಯಾಸಿಟಿ ಬಂತು. ಅವರ ಕೋಣೆ ಹತ್ರ ಹೋಗಿ ನಿಂತ್ಕೊಂಡೆ. ಆಗ ನನಗೆ ಏನು ಕಾಣಿಸ್ತಂದರೆ, ಗಾಜಿನ ಗಾಳಿ ಬಾಗಿಲಿಗೆ ಏನು ಮಾಡ್ತಾರೆ ಅವರು, ಗಾಳಿ ಬರುವಂತಹ ಕಿಟಕಿ ಬಾಗಿಲಿಗೆ ಕಪ್ಪು ಕಾಗದ ಅಂಟಿಸಿದ್ರು, ಬ್ಲ್ಯಾಕ್ ಆಗಿರೋ ಪೇಪರನ್ನು ಅಂಟಿಸಿದ್ರು. ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದ್ರು, ಗಟ್ಟಿಯಾಗಿ ಕಿಟಕಿ ಬಾಗಿಲನ್ನು ಮುಚ್ಚಿದ್ರು. ಆಲಿಸಿದರೆ ಒಳಗಿನಿಂದ ಪಿಟೀಲು ನಾದ. ಇದೇನಪ್ಪ ಇವರು ಇಷ್ಟೊಂದು ಟೈಟಾಗಿ ಕಿಟಕಿ ಬಾಗಿಲೆಲ್ಲ ಹಾಕಿದ್ದಾರೆ ಅಂತ ಕಿವಿ ಇಟ್ಟು ಕೇಳಿಸ್ಕೊಂಡೆ. ಪಿಟೀಲು ನಾದ ಕೇಳಿಸ್ತಾ ಇತ್ತು. ಅಭ್ಯಾಸ ಮಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ಬರೀ ಅರ್ಥ ಆಗ್ತಿತ್ತು ನೋಡಿ. ಇವರು ಪಿಟೀಲಿನ ಅಭ್ಯಾಸ ಮಾಡ್ತಾಯಿದ್ರು ಅನ್ನೋದು ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಭೈರಪ್ಪರವರು ಹೇಳ್ತಾ ಇದ್ದಾರೆ. ಹೇಗೆ ಅಭ್ಯಾಸ ಮಾಡ್ತಿದ್ರು ಇವರು ಸ್ವಾಮಿಯವರು ಅಂದರೆ, ಬರೀ ಗುರು ಹೇಳಿಕೊಟ್ಟದ್ದನ್ನು ತೀಡುತ್ತಿಲ್ಲ, ಹೊಸದನ್ನು ಸೃಷ್ಟಿಸಲು ಸರ್ ಹೇಳ್ಕೊಟ್ಟಿದ್ದನ್ನೇ ಇವರು ಒತ್ತಿ ಕಲಿತಾ ಇರಲಿಲ್ಲ, ಮತ್ತು ಹೊಸದನ್ನು ಕಲೀಲಿಕ್ಕೆ ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ನೋಡಿ. ಇವರು ಎಷ್ಟೊಂದು ಈ ಸಂಗೀತದಲ್ಲೂ ಈ ವಾದ್ಯ ನುಡಿಸುವುದರಲ್ಲೂ ಇವರು ಸಂಶೋಧನೆಯನ್ನು ನಡೆಸ್ತಾ ಇದ್ರು ಅನ್ನೋದನ್ನು ಭೈರಪ್ಪರವರು ಹೇಳ್ತಾ ಇದ್ದಾರೆ. ಪ್ರಯೋಗ ಮಾಡುತ್ತಿದ್ದಾರೆ ಅನಿಸಿತು. ಅಲ್ಲಿ ಅರ್ಧ ಗಂಟೆಗೂ ಮಿಕ್ಕಿ ನಿಂತು ಇದನ್ನೇ ನಾನು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ, ಅರ್ಧ ಗಂಟೆಗಿನ್ನ ಜಾಸ್ತಿ. ಆಮೇಲೆ ಮೇಟಿ ಕಾಫಿ ತಂದು ಬಾಗಿಲು ತಟ್ಟಿದಾಗ ಅವರು ತೆರೆದರು ನೋಡಿ. ಕೆಲಸದವ್ರು ಬಂದುಬಿಟ್ಟು ಕಾಫಿ ಕೊಡೋಕೆ ಬಾಗಿಲು ತಟ್ಟಿದಾಗ ಅವರು ಬಾಗಿಲು ತೆಗಿತಾರೆ. ತಕ್ಷಣ ನಂಗೆ ನೋಡ್ತಾರೆ, ಇದೇನು ನನ್ನ ಫ್ರೆಂಡ್ ಬಂದು ನಿಂತಿದ್ದಾರಲ್ಲ ಅಂತ. ಅವ್ರು ಕೇಳ್ತಾರೆ, ಎಷ್ಟೊತ್ತಿಂದ ನಿಂತಿದ್ದೀರಾ, ಬಾಗಿಲು ಯಾಕೆ ತಟ್ಟಲಿಲ್ಲ, ಯಾಕಪ್ಪ ಅದು ಬಾಗಿಲು ತಡಲಿಲ್ಲ, ಎಷ್ಟೊತ್ತಿಂದ ನಿಂತಿದ್ದೀರಾ ಅಂತ ಕೇಳ್ತಾರೆ. ಆಗ ಇವರು ಭೈರಪ್ಪ ಹೇಳ್ತಾರೆ, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ, ನಾನು ಒಳಗೆ ಬಂದಿದ್ದರೆ ನೀವು ನಿಜವಾಗ್ಲೂ ನುಡಿಸ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಅವರು ಹೌದು ಅನ್ನೋ ಹಾಗೆ ನಗ್ತಾರೆ. ಹೀಗೆ ಮುಂಜಾನೆ ತಿರುಗಾಡಲು ಹೋದಾಗ ನಾನು ದಿನ ಅವರ ಕಿಟಕಿ ಬಾಗಿಲುಗಳನ್ನು ಗಮನಿಸುತ್ತೆ. ನಾನು ವಾಕ್ ಮಾಡಬೇಕಾದ್ರೆ ಅವ್ರ ಕಿಟಕಿ ಬಾಗಿಲು ನೋಡ್ತಾ ಇದ್ದೆ. ಪ್ರತಿದಿನ ದಿನ ಎದ್ದಿರ್ತಿದ್ರು ಬೆಳಗ್ಗೆನೆ. ಆದರೆ ಎಲ್ಲ ದಿನವೂ ಪಿಟೀಲು ಅಭ್ಯಾಸ ಮಾಡ್ತಿದ್ರು. ದಿನ ಪಿಟೀಲು ಅಭ್ಯಾಸ ಮಾಡ್ತಿರ್ಲಿಲ್ಲ. ಹೆಂಗೆ ಗೊತ್ತಾಗುತ್ತೆ ಇವರಿಗೆ ಪಿಟೀಲು ಅಭ್ಯಾಸ ಮಾಡ್ತಿರ್ಲಿಲ್ಲ ಅಂತ? ಬಾಗಿಲು ಕಿಟಕಿ ಮುಚ್ಚಿದರೆ ಪಿಟೀಲು ಎಂಬುದು ಖಚಿತ. ಬಾಗಿಲು ಕಿಟಕಿ ಮುಚ್ಚಿದರೆ ಪಿಟೀಲು ಕಲಿತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ತೆರೆದಿದ್ದರೆ ಓದುವುದು, ಸಂಶೋಧನೆಗೆ ಸಂಬಂಧಿಸಿದ ಟಿಪ್ಪಣಿ ಕಾರ್ಡುಗಳನ್ನು ಅವಲೋಕಿಸುವುದು ಮಾಡುತ್ತಿದ್ದರು. ಕಿಟಕಿ ಬಾಗಿಲೆಲ್ಲ ತೆಗೆದಿದ್ರೆ ಏನೋ ರೀಡಿಂಗು ಮಾಡ್ತಾಯಿದ್ರು ಅಂತ ಗೊತ್ತಾಗ್ತಿತ್ತು. ಯಾಕಂದರೆ ರೀಡಿಂಗ್ ಮಾಡೋದಕ್ಕೆ ಗಲಾಟೆ ಅನಿಸಲ್ಲ, ಸೈಲೆಂಟಾಗಿ ಮಾಡ್ತಾರೆ. ಪಿಟೀಲ್ ಅಂದರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರು ಕಿಟಕಿ ಬಾಗಿಲುಗಳನ್ನೆಲ್ಲ ಹಾಕಿ ಮಾಡ್ತಾಯಿದ್ರು ನೋಡಿ. ಎಷ್ಟೊಂದು ಸೂಕ್ಷ್ಮ ವ್ಯಕ್ತಿಯಾಗಿದ್ದರು ಇವರು. 7-8 ದಿನಕ್ಕೊಮ್ಮೆ ನಾನು ಒಳಗೆ ಹೋಗಿ ಕೂರುತ್ತಿದ್ದೆ ನೋಡಿ. ಇವರು ಎಷ್ಟು ಎಂಥ ಫ್ರೆಂಡ್ ನೋಡಿ. ದಿನ ಅಭ್ಯಾಸ ಮಾಡ್ತಾರೆ, ದಿನ ಹೋಗು ಹರಟೆ ಹೊಡಿಬೋದಾಗಿತ್ತು. ಆದರೆ ಆ ಥರ ಮಾಡಲಿಲ್ಲ ಇವರು. ರುದ್ರಪ್ಪನವರು ಅವ್ರ ಫ್ರೆಂಡಿಗೆ ಅಧ್ಯಯನಕ್ಕೆ ಮತ್ತು ಪಿಟೀಲು ಕಲಿಯೋಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ 8 ದಿವಸಕ್ಕೊಂದ್ಸರಿ ಹೋಗಿ ಮಾತಾಡ್ತಾಯಿದ್ರು. ಈ ಕಡೆ ಮಾತಾಡ್ದಂಗೂ ಆಗಬೇಕು, ಅವರಿಗೂ ತೊಂದರೆನೂ ಆಗಬಾರ್ದು. ಆ ಥರ ಏನೇನು ಮಾತಾಡ್ತಿದ್ರು ಇವರಿಬ್ಬರು ಫ್ರೆಂಡ್ಸು? ಹಳೆಗನ್ನಡ, ದಕ್ಷಿಣದ ದೇವಾಲಯಗಳು, ಸಮಕಾಲೀನ ಸಾಹಿತ್ಯ, ಫ್ರೆಂಚ್ ವಾಸ್ತುಸ್ಥಿತಿವಾದ, ಸಂಗೀತ, ಹೀಗೆ ಯಾವುದಾದರೂ ವಿಷಯ ಬೆಳೆಯುತ್ತಿತ್ತು ನೋಡಿ. ಇಬ್ಬರು ಫ್ರೆಂಡ್ಸು ಕಲಿತ್ರೆ ಎಷ್ಟೊಂದು ವಿಷಯಗಳನ್ನು ಮಾತಾಡ್ಬೋದು. ಎಷ್ಟೊಂದು ವಿಷಯಗಳಲ್ಲಿ ಇವರಿಬ್ಬರು ಪರಿಣಿತರಿದ್ದರು ಅನ್ನೋದು ನಮಗೆಲ್ಲ ಅರ್ಥ ಆಗುತ್ತೆ ನೋಡಿ ಮಕ್ಕಳೇ. ನೋಡಿ, ಸಸ್ಯಶಾಸ್ತ್ರವಂತೂ ಅವರ ಖಾಸ ಕ್ಷೇತ್ರ ನೋಡಿ. ಬಾಟ್ನಿ ಅಂತೂ ಅವರ ಪರ್ಸ್ನಲ್ ಆಗಿರುವಂತಹ ಒಂದು ಕ್ಷೇತ್ರ. ವೇದ, ಉಪನಿಷತ್ತು, ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ಸುಳಿತಿದ್ದವು. ಇದ್ರ ಜೊತೆಯಲ್ಲಿ ವೇದ, ಉಪನಿಷತ್ತು, ಸಂಸ್ಕೃತ ಕಾವ್ಯಗಳನ್ನು ಬಗ್ಗೆನೂ ನಾವು ಮಾತಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಸ್ವಾಮಿ ಅಂತವರನ್ನು ನೋಡಿದರೆ ನನಗೆ ನನ್ನ ದೇಶದಲ್ಲಿ ಇತರರು ಹೇಳುವಂತೆ ಅದ್ಭುತ ಆಶ್ಚರ್ಯಗಳಾಗುತ್ತಿರಲಿಲ್ಲ ನೋಡಿ. ಸ್ವಾಮಿಯವರನ್ನು ನೋಡಿದ್ರೆ ನನಗೆ ನಮ್ಮ ದೇಶದಲ್ಲಿ ಬೇರೆಯವ್ರು ಹೇಳ್ತಾರಲ್ವ, ಇವರೆಷ್ಟು ಅದ್ಭುತವಾದ ಸಾಧಕರು, ಇವರೆಷ್ಟು ಆಶ್ಚರ್ಯಕರವಾಗಿ ಕಲ್ತಿದ್ದಾರೆ ಅಂತ ಎಲ್ಲ ಹೇಳ್ತಾರಲ್ಲ, ಎಷ್ಟೊಂದು ಮೇಧಾಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಇದೆಲ್ಲ ನಂಗೆ ಆಗ್ತಾ ಇರಲಿಲ್ಲ ನೋಡಿ.
ಮೇಧಾಶಕ್ತಿಯುಳ್ಳ ಯಾವ ವ್ಯಕ್ತಿಯಾದರೂ ಅವರಂತೆ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕಾಡು ಹರಟೆಯಲ್ಲಿ ಕಾಲ ಕಳೆಯದೆ ಜ್ಞಾನಾರ್ಜನೆ ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನು ಕಾಣುವ ಅಭ್ಯಾಸ ಮಾಡಿಕೊಳ್ಳದಿದ್ದರೆ ಅವರಂತೆ ಅದ್ಭುತರಾಗಬಹುದು. ನೋಡಿ, ಬಹಳ ಮೇಧಾಶಕ್ತಿ ಉಳ್ಳವರು ಯಾವುದಾದ್ರೂ ಫೀಲ್ಡಲ್ಲಿ ಮೇಲೆ ಬಂದಿರ್ತಾರಲ್ವ, ಆ ಫೀಲ್ಡಲ್ಲೇ ಅವರು ಆಸಕ್ತಿಯನ್ನು ಇನ್ನೂ ಜಾಸ್ತಿ ಬೆಳೆಸ್ಕೊಂಡು ಕೆಲಸಕ್ಕೆ ಬರ್ದಲೇ ಇರೋ ಮಾತಾಡ್ದಲ್ಲೇ ಜ್ಞಾನವನ್ನು ಇನ್ನೂ ಜಾಸ್ತಿ ಸಂಶೋಧನೆಗಳನ್ನು ಮಾಡೋದರಲ್ಲಿ ಅಭಿವೃದ್ಧಿ ಮಾಡಿಕೊಂಡ್ರೆ ಹೆಂಗೆ ಮಾಡ್ಕೋಬೇಕಂದ್ರೆ, ಈ ಜ್ಞಾನಾಭಿವೃದ್ಧಿ ಮತ್ತು ಸಂಶೋಧನೆಗಳಲ್ಲೇ ಸಂತೋಷವನ್ನು ಕಾಣುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ಅದರಲ್ಲೇ ಅದ್ಭುತವಾಗಬಹುದು. ನೋಡಿ, ಯಾರಾದರೂ ಒಂದು ಪೊಸಿಷನಿಗೆ ಬಂದುಬಿಟ್ರೆ ಏನು ಮಾಡ್ತಾರೆ, ಮುಂದೆ ಹೇಳ್ತಾರೆ ನೋಡಿ ಏನಾಗುತ್ತೆ ಅಂತ. ಪಶ್ಚಿಮ ದೇಶಗಳಲ್ಲಿ ಅಂಥವ್ರು ಹಲವರು, ಈ ಥರ BGL ಸ್ವಾಮಿ ಅಂಥವರು ನೋಡಿ ಇಷ್ಟು ಪೊಸಿಷನ್ನಲ್ಲಿದ್ದರೂ ಇವರ ಸಾಧನೆಗಳನ್ನು ಮಾತ್ರ ಬಿಟ್ಟಿಲ್ಲ BGL ಸ್ವಾಮಿಯವರು. ಅದ್ರ ಬಗ್ಗೆ ಈ ಥರ ಜನ ನಮ್ಮ ದೇಶದಲ್ಲಿ ಬಹಳ ಕಮ್ಮಿ. ಪಶ್ಚಿಮ ದೇಶಗಳಲ್ಲಿ ಈ ಥರ ಜನರು ಬಹಳ ಜನ ಇದ್ದಾರೆ ಈ ಥರ. ಆದರೆ ನಮ್ಮ ದೇಶದ ಸದ್ಯದ ದುರದೃಷ್ಟ, ಮೇಧಾಶಕ್ತಿ ಇರುವ ಅನೇಕರಿಗೆ ಈ ಥರ ಆಕರ್ಷಣೆಯ ರೋಗ ಬಡಿಯುತ್ತದೆ. ನೋಡಿ, ನಮ್ಮ ದೇಶದಲ್ಲಿ ಸ್ವಲ್ಪ ಏನಾದರೂ ಸಾಧಿಸ್ಬಿಟ್ರೆ ನಾನು ಅದು ಮಾಡಬೇಕು, ಇದು ಮಾಡಬೇಕು, ನಾನು ಆ ಪೊಸಿಷನ್ನಿಗೆ ಹೋಗಬೇಕು, ಅಷ್ಟು ದುಡ್ಡು ಮಾಡ್ಕೋಬೇಕು, ಆ ಹರಟೆ ಹೊಡಿಬೇಕು, ಈ ಹರಟೆ ಹೊಡಿಬೇಕು ಅಂತ ಅನಿಸುತ್ತೆ. ಆದರೆ ನಮ್ಮ ದೇಶದ ಸದ್ಯದ ದುರಾದೃಷ್ಟ ಇದೇ ಆಗಿದೆ. ಮೇಧಾಶಕ್ತಿ ಇರುವ ಅನೇಕರಿಗೆ ಇತರ ಬೇರೆ ಬೇರೆ ಆಕರ್ಷಣೆಗಳು ರೋಗ ಬಡಿಯುತ್ತೆ. ವಿದ್ವತ್ತು ಸಂಶೋಧನೆಗಳಲ್ಲಿ ಸ್ವಲ್ಪ ಮೇಲೆ ಇರುತ್ತೆ ತಕ್ಷಣ ತಾನು ಪ್ರೊಫೆಸರ್ ಆಗಲಿಲ್ಲ, ಸ್ವಲ್ಪ ಪೊಸಿಷನಲ್ಲಿ ಮೇಲೆ ಬಂದ್ಬಿಟ್ಟು ನಾನು ಪ್ರೊಫೆಸರ್ ಆಗಬೇಕು, ನಾನು ಉಪಕುಲಪತಿ ಆಗಬೇಕು, ನಿರ್ದೇಶಕನಾಗಬೇಕು ಅನ್ನೋ ಕೊರಗು ಹಚ್ಕೊಂಡ್ಬಿಟ್ಟು ಇವರ ಮೆಂಟಲಿ ಇರುವ ಶಕ್ತಿಯನ್ನು ಕಳ್ಕೊಳ್ತಾರೆ. ಯಾರು ಸಾಧಕರು ಆ ಥರ ಆಗಬಾರ್ದು. ಎಲ್ಲರೂ BGL ಸ್ವಾಮಿಯವರ ಥರನೇ ನಮ್ಮ ಮೇಧಾಶಕ್ತಿಯನ್ನು, ನಮ್ಮ ಈ ಟ್ಯಾಲೆಂಟನ್ನು ದಿನ ಪ್ರಾಕ್ಟೀಸ್ ಮಾಡಿ ಮುಂದೆ ಹೊರಿತಾ ಹೋಗಬೇಕು. ನಮ್ಮ ಬುದ್ಧಿಶಕ್ತಿಯನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಕೋಬಾರ್ದು, ಕೆಲಸಕ್ಕೆ ಬರ್ದಲ್ಲೇ ಇರೋ ಕಡೆ. ಹೀಗಿದ್ರೆ ಮಾತ್ರ ನಮ್ಮ ದೇಶದಲ್ಲೂ ಕೂಡ ಪಾಶ್ಚಿಮಾತ್ಯ ದೇಶಗಳ ಥರನೇ ಸಾಧಕರು ಜಾಸ್ತಿ ಹುಟ್ಕೊಳ್ತಾರೆ, ನಮ್ಮ BGL ಸ್ವಾಮಿಯವ್ರ ಥರನೇ ಅಂತ ಹೇಳೋಕ್ಕೆ ನಮ್ಮ ರುದ್ರಪ್ಪರವರು, ಭೈರಪ್ಪರವರು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೋಡಿ, ಸ್ವಲ್ಪ ಮೇಲೆ ಇರುತ್ತೆ ತಕ್ಷಣ ತಾವು ಕುಲಪತಿ ಆಗಿಲ್ಲ, ಪ್ರೊಫೆಸರ್ ಆಗಿಲ್ಲ, ನಿರ್ದೇಶಕ ಆಗಿಲ್ಲ ಅನ್ನೋ ಕೊರಗನ್ನು ಇಟ್ಕೊಂಡು ನಮ್ಮ ಮೆಂಟಲ್ ಪವರನ್ನು ಕಮ್ಮಿ ಮಾಡ್ಕೊಳ್ತಾರೆ ಜನ ಅಂತ ಹೇಳ್ತಿದ್ದಾರೆ. ಜ್ಞಾನದ ಬೆಳವಣಿಗೆಯಲ್ಲಿ ಜೀವನದ ಸಂತೋಷದ ರುಚಿಯವರಿಗೆ ಹತ್ತುವುದಿಲ್ಲ. ಹಾಗಾಗಿ ಅವರ ಜ್ಞಾನ ಅಲ್ಲಿಗೆ ನಿಂತೋಗುತ್ತೆ. ಜೀವನದ ಸಂತೋಷದ ರುಚಿನೂ ಅವರು ನೋಡೋದಿಲ್ಲ ಅಂತ ಹೇಳ್ತಾರೆ. ಜೀವನದ ಸಂತೋಷದ ರುಚಿನೇ ಹತ್ತೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಇದು ಒಂದು ಫೋಟೋ, BGL ಸ್ವಾಮಿಯವರ ಒಂದು ರೇರ್ ಫೋಟೋ ಇದು. ಇದನ್ನು ಪಿಟೀಲು ನುಡಿಸುತ್ತಿರುವ ಡಾಕ್ಟರ್ BGL ಸ್ವಾಮಿಯವರು ಈ ಅಪರೂಪದ ಚಿತ್ರವನ್ನು ಯಾರು ಸೆರೆ ಹಿಡಿದ್ದಾರೆ ನೋಡಿ ಹೇಳ್ತಾ ಇದ್ದಾರೆ. ಇನ್ನೋರ್ವ ಶ್ರೇಷ್ಠ ಸಾಹಿತಿ ಕೃಷ್ಣಾನಂದ ಕಾಮತರು ಹಿಡಿದಿದ್ದಾರೆ ಈ ಫೋಟೋನ. ನಮ್ಮ BGL ಸ್ವಾಮಿಯವರು ಹೇಗಿದ್ರು ಅನ್ನೋದನ್ನು ನಮಗೆಲ್ಲ ತೋರಿಸಿದ್ದಾರೆ. ನೆಕ್ಸ್ಟ್, ಒಮ್ಮೆ ಸ್ವಾಮಿ ನಮಗೆ ಹೇಳಿದರು. ಒಮ್ಮೆ ಸ್ವಾಮಿ ಏನು ಹೇಳ್ತಾರೆ, ಈ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿದೆಯಲ್ಲ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರ, ಇದೇನು ಕಡಿಮೆ ಅದಲ್ಲ. ಕೇಂಬ್ರಿಡ್ಜು, ಹಾರ್ವರ್ಡ್ಗಳಲ್ಲಿ ಕೂಡ 2-3 ಇಲಾಖೆಗಳು ಇಂಥ ಒಂದೊಂದು ಯಂತ್ರವನ್ನು ಹಂಚಿಕೊಂಡು ಅಥವಾ ದೊಡ್ಡ ಸಂಶೋಧನೆ ಮಾಡ್ತವೆ. ನೋಡಿ, ಈ ಬಾಟ್ನಿಯಲ್ಲಿ ಒಂದು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಂತ ಬರುತ್ತೆ. ಇದೇನು ಕಡಿಮೆದಲ್ಲ. ಇದನ್ನು ಕೇಂಬ್ರಿಡ್ಜು, ಹಾರ್ವರ್ಡ್ಜು ಯೂನಿವರ್ಸಿಟಿಯವರು ಇದನ್ನೆಲ್ಲ ಇಟ್ಕೊಂಡು ದಿನಾಲು ಸಂಶೋಧನೆಗಳನ್ನು ಮಾಡ್ತಾರೆ. ಅಂತಹ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ, ಈ ಯಂತ್ರದ ಮೂಲಕ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಸಂಶೋಧನೆಗಳನ್ನು ಮಾಡೋದನ್ನು ಅಭ್ಯಾಸವನ್ನು ಬೆಳೆಸ್ಕೊಳ್ತಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ದೇಶದ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಸಂಶೋಧನೆಗಳು ನಮ್ಮ ದೇಶದಲ್ಲಿ ನಡೆಯಬೇಕು, ಹೆಚ್ಚು ಜನ ಸಂಶೋಧಕರಾಗಬೇಕು, ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಬೇಕು ಅನ್ನೋದು ಸ್ವಾಮೀಜಿಯವರ ಆಸೆ ಆಗಿತ್ತು ಅನ್ನೋದನ್ನು ಇಲ್ಲಿ
ಅಪ್ಪನವರು ಹೇಳ್ತಾ ಇದ್ದಾರೆ, ಭೈರಪ್ಪನವರು ಹೇಳ್ತಾ ಇದ್ದಾರೆ. ನೋಡಿ ಇವರು ಎಷ್ಟು ಜಾಣರಿದ್ರು, ಎಷ್ಟೊಂದು ಇವರಿಗೆ ನಾಲೆಡ್ಜ್ ಇತ್ತು ಅನ್ನೋದನ್ನು ನೆಕ್ಸ್ಟ್ ಹೇಳ್ತಾ ಇದ್ದಾರೆ. ನೋಡಿದರೂ ಸ್ವಾಮಿಗೆ ಕಾಣುತ್ತಿದ್ದುದು ಅವರಿಗೆ ಕಾಣುತ್ತಿರಲಿಲ್ಲ. ನೋಡಿ, ನಮ್ಮ ದೇಶದ ಎಷ್ಟು ಜನ ನೋಡುವ ಅಭ್ಯಾಸ ಬೆಳೆಸ್ಕೊಳ್ಳುವ ನಾ ಕಾಣೆ. ನೋಡಿದರೂ ಸ್ವಾಮಿಗೆ ಕಾಣುತ್ತಿದ್ದುದು ಅವರಿಗೆ ಕಾಣುತ್ತಿರಲಿಲ್ಲ. ನೋಡಿ, ಈ ಯಂತ್ರದ ಮೂಲಕ ಸ್ವಾಮೀಜಿಗೆ ಕಾಣುತ್ತಿದ್ದುದು, ನೋಡಿದರೂ ಸ್ವಾಮಿಗೆ ಕಾಣುತ್ತಿದ್ದುದು ಅವರಿಗೆ ಕಾಣುತ್ತಿರಲಿಲ್ಲ. ನೋಡಿ, ಎಷ್ಟೋ ಪ್ರಯತ್ನ ಪಟ್ಟು ನೋಡಿದ್ರು ಸ್ವಾಮಿಯವ್ರಿಗೆ ಏನು ಕಾಣ್ತಾ ಇತ್ತು ಮೈಕ್ರೋಸ್ಕೋಪಲ್ಲಿ, ಅದು ಬೇರೆಯವ್ರಿಗೆ ಕಾಣ್ತಾ ಇರಲಿಲ್ಲ. ಇತರರು 100 ಬಾರಿ ತಿಣುಕಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರವು ಸ್ವಾಮಿಯವರ ಕಣ್ಣಿಗೆ ಮೊದಲ ಬಾರಿಗೆ ಕಾಣುತ್ತಿತ್ತು. ನೋಡಿ, ಅವರು ಎಷ್ಟೊಂದು ಇಂಟ್ರೆಸ್ಟ್ ಇತ್ತು ಅವರಿಗೆ ಅಂತ ಗೊತ್ತಾಗ್ತಾ ಇದೆ. ಇದನ್ನು ಯಾರು ಹೇಳ್ತಾರೆ? ಅವರೊಂದಿಗೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ನಮಗೆ ಹೇಳಿದ್ದಾರೆ. ಯಾಕೆ ತಾವು ಏನನ್ನು ಹುಡುಕಬೇಕೆಂಬ ಅರೆಕಲ್ಪನೆ ಸ್ವಾಮಿಗೆ ಮೊದಲೇ ಇರ್ತಿತ್ತು. ಯಾಕೆ ಈ ಥರ ಅವರಿಗೆ ಒಂದೇ ಸರಿ ಕಾಣಿಸ್ತಿತ್ತು ಅಂದರೆ, ಏನು ನೋಡಬೇಕು ಅಂತ ಇರ್ತಾರೆ ಅನ್ನೋದು ಕಲ್ಪನೆ ಅವ್ರಿಗೆ ಮೊದಲೇ ಇರ್ತಾ ಇತ್ತು. ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ, ನರ, ರಚನೆಗಳಲ್ಲಿರುವ ವಿನ್ಯಾಸಗಳು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು. ಅದೇ ರೀತಿ ಪ್ರಕೃತಿಯಲ್ಲಿರುವ ಸಸ್ಯದ ಕಾಂಡ, ನರ, ರಚನೆಗಳ ವಿನ್ಯಾಸಗಳನ್ನು ತಕ್ಷಣ ಇವರು ಗ್ರಹಿಸುವ ಕಲ್ಪನಾ ಶಕ್ತಿ BGL ಸ್ವಾಮಿಗಿತ್ತು. ಅದನ್ನವರು ಬೆಳೆಸಿಕೊಂಡಿದ್ದರು. ಈ ಥರದ ಟ್ಯಾಲೆಂಟನ್ನು ಅವರು ಬೆಳೆಸ್ಕೊಂಡಿದ್ರು. ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತದೆ ಗೊತ್ತೇ. ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡವು ತನ್ನದೇ ಆದ ರಚನಾ ವೈಖರಿ ಇರುತ್ತದೆ. ಅದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಸೀರೆಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಎಂತಹ ಸಿರಿಯ ಗಣಿ ಸಿಕ್ಕುತ್ತೆ ಅಂತೀರಿ. ಒಂದು ದಿನ ನನಗೆ ಹೇಳಿದರು. ಅವರ ಮನೋಧರ್ಮವೇ ಅಂಥದ್ದು. ನೋಡಿ, ಈ ಸಸ್ಯಶಾಸ್ತ್ರದ ಬಗ್ಗೆ ಇವರು ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದಾರೆ. ಈ ಡಿಸೈನ್ಸ್ ಎಲ್ಲ ನಾವು ದೊಡ್ಡದಾಗಿ ಫೋಟೋ ತೆಗೆದುಬಿಟ್ಟು ನಾವು ಪ್ರಿಂಟ್ ಮಾಡಿಬಿಟ್ರೆ ಸೀರೆ ಡಿಸೈನ್ ಮಾಡೋರು ಹೊಸ ಡಿಸೈನ್ ಹುಡ್ಕೋದೇ ಬೇಡಪ್ಪ ಅಂತ ಅಷ್ಟು ಚೆನ್ನಾಗಿ, ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದಾರೆ. ಇವರ ಇಷ್ಟು ದೊಡ್ಡ ವಿದ್ವತ್ತನ್ನು ಅವರು ಬಹಳ ಸಿಂಪಲ್ಲಾಗಿ ಹೇಳ್ತಾ ಇದ್ದಾರೆ. ಪಿಟೀಲ್ ನುಡಿಸುವಾಗ ಅವರು ಹುಡುಕುತ್ತಿದ್ದುದು ಶಬ್ದಗಳ ರಚನಾ ವೈಖರಿಯನ್ನು. ನೋಡಿ, ಸುಮ್ಮನೆ ಪಿಟೀಲ್ ನುಡಿಸ್ತಾ ಇರಲಿಲ್ಲ, ಶಬ್ದಗಳ ರಚನಾ ವೈಖರಿಯನ್ನು ಇವರು ಹುಡುಕ್ತಾ ಇದ್ರು. ಅಂತಹ ಅನಂತ ರಚನೆಗಳ ಸಾಧ್ಯತೆಯನ್ನು ಚಿತ್ರಕಲೆಯಲ್ಲೂ ಇಂತಹ ರಚನಾ ಬಂಧನಗಳನ್ನೇ ಅರಸುತ್ತಿದ್ದರು. ಚಿತ್ರಕಲೆಗಳನ್ನು ಅವರು ಸಾಮಾನ್ಯವಾಗಿ ನೋಡ್ತಾ ಇರಲಿಲ್ಲ, ಅದನ್ನು ಬಹಳ ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇದ್ರು. ನಮ್ಮಿಬ್ಬರಿಗೂ ಸಮಾನ ಪ್ರೀತಿ ಇದ್ದ ಪ್ಯಾರಿಸ್ನ ಲೂರ್ವಾ ಚಿತ್ರಕಲಾ ಪ್ರದರ್ಶನ ಶಾಲೆಯನ್ನು ಕುರಿತು, ಅಲ್ಲಿಯ ಪ್ರಸಿದ್ಧ ಚಿತ್ರಗಳನ್ನು ಕುರಿತು ಹಲವು ಬಾರಿ ಮಾತನಾಡಿದ್ದೇವೆ. ನೋಡ್ರಿ, ಇವು BGL ಸ್ವಾಮಿಯವರು ಮತ್ತು ಭೈರಪ್ಪರವರಿಗೆ ಬಹಳ ಇಷ್ಟವಾಗಿರುವಂತಹ ಒಂದು ಜಾಗ ಯಾವುದಂದರೆ ಪ್ಯಾರಿಸ್ನ ಲೂರ್ವಾ ಚಿತ್ರಕಲಾ ಪ್ರದರ್ಶನ ಶಾಲೆ. ಇದ್ರ ಬಗ್ಗೆ ಇವರು ಯಾವಾಗಲೂ ಡಿಸ್ಕಸ್ ಮಾಡ್ತಾಯಿದ್ರು. ರೇಖೆ ವರ್ಣಗಳಲ್ಲಿ ಎಂತೆಂಥ ರಚನಾ ಬಂಧನಗಳನ್ನು ಸಾಧಿಸಬಹುದು. ನೋಡಿ, ಲೈನ್ಸ್ ಹಾಕೋದು ಮತ್ತು ಕಲರ್ಸ್ಗಳನ್ನು ಹಾಕೋದು, ಇದರಲ್ಲೆಲ್ಲ ಬೇರೆ ಬೇರೆ ಥರನ ಸಾಧಿಸ್ಬೋದು ಅನ್ನೋದನ್ನು ಇಬ್ಬರು ಡಿಸ್ಕಸ್ ಮಾಡ್ತಾಯಿದ್ರು. ಅವರು ಚಿಕ್ಕ ಮಕ್ಕಳಿಗೆ ಸಹಜವೆನಿಸುವ ಕೌತುಕಗಳನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು. ನೋಡಿ, ಚಿಕ್ಕ ಮಕ್ಕಳಿಗೆ ಸಹಜವೆನಿಸುವ ಬಹಳ ಚಿಕ್ಕ ಮಕ್ಕಳಿಗೂ ಈಸಿ ಅನಿಸೋ ಥರ ಕೌತುಕಗಳನ್ನು ಕಣ್ಣುಗಳಲ್ಲಿ ಈ ಚಿಕ್ಕ ಮಕ್ಕಳಿಗೂ ಸಹಜ ಈಸಿ ಅನಿಸೋ ಥರ ಅವರ ಕಣ್ಣಲ್ಲಿ ಅವ್ರು ಹೇಳ್ತಾಯಿದ್ರು. ಅಷ್ಟು ಈಸಿಯಾಗಿ ಎಲ್ಲದನ್ನು ಹೇಳ್ತಾಯಿದ್ರು. ಪ್ರಕೃತಿಯನ್ನು, ಅದರಲ್ಲೂ ಸಸ್ಯಗಳಲ್ಲಿಯೂ ಇದನ್ನು ಹೋಲಿಸುವ ರಚನಾ ರಹಸ್ಯವೇನು? ಇಂತಹ ಮನಸ್ಸು, ಬುದ್ಧಿ, ಕಲ್ಪನಾ ಶಕ್ತಿಗಳನ್ನು ರೂಢಿಸಿ ಬೆಳೆಸಿಕೊಂಡುದು ಸ್ವಾಮಿಗೆ ಸೂಕ್ಷ್ಮದರ್ಶಕದ ಮೊದಲ ನೋಟದಲ್ಲೇ ಗುಟ್ಟು ಕಾಣಿಸಿಬಿಡುತ್ತಿತ್ತು. ಅಂದರೆ ಇವರು ಸಾಧನೆಯಲ್ಲಿ ಅಷ್ಟೊಂದು ಡೀಪಾಗಿ ಹೋಗ್ಬಿಟ್ಟಿದ್ರು, ಅರೆದು ಕುಡಿದು ಬಿಟ್ಟಿದ್ರು. ಇವರು ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಅರೆದು ಕುಡಿದಿದ್ರು. ಸಸ್ಯ ಮತ್ತು ವನಗಳನ್ನು ಅವರೆಂದು ಒಣ ಸಂಶೋಧನೆಯಾಗಿ ನೋಡಿಲ್ಲ. ನೋಡಿ, ಸಸ್ಯ ಮತ್ತು ವನದ ಸಂಶೋಧನೆಯನ್ನು ಇವರು ಯಾವತ್ತೂ ಬರೀ ಸಂಶೋಧನೆ ಮಾಡಬೇಕು ಅಂತ ಮಾಡ್ತಾ ಇರಲಿಲ್ಲ. ಬಹಳ ಪ್ರೀತಿಯಿಂದ, ಬಹಳ ಡೀಪಾಗಿ ಇದನ್ನು ಬಹಳ ಮನಸ್ಸಿಂದ ಮಾಡ್ತಾಯಿದ್ರು. ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿತ್ತು. ನೋಡಿ, ಕಲೆಯ ರಸ ಅಂದರೆ ಅದನ್ನು ರಸವನ್ನು ಆಸ್ವಾದಿಸ್ಕೊಂಡು ಮಾಡ್ತಾಯಿದ್ರು, ಆನಂದದಿಂದ ಮಾಡ್ತಾಯಿದ್ರು, ಕುತೂಹಲದಿಂದ ಮಾಡ್ತಾಯಿದ್ರು ಸಂಶೋಧನೆಗಳೆಲ್ಲ.
ಇದು ಇವರ ಇನ್ನೊಂದು ಮುಖವಾಗಿತ್ತು. ಆದ್ದರಿಂದಲೇ ಅವರು ಸಂಶೋಧನೆಗೆ ಎಂದು ಅವರು ರಿಟೈರ್ಡ್ ಆದರೂ ಇವರ ಸಂಶೋಧನೆಯನ್ನು ಮಾತ್ರ ಯಾವತ್ತೂ ನಿಲ್ಲಿಸಿರಲಿಲ್ಲ. ಇದೊಂದೇ ಅವರ ಸಂಶೋಧನೆ, ಇದೊಂದೇ ಸಸ್ಯಶಾಸ್ತ್ರ ಒಂದೇ ಅವರ ಸಂಶೋಧನೆಯ ಕ್ಷೇತ್ರ ಆಗಿರಲಿಲ್ಲ. ಇತಿಹಾಸ, ಹಿಸ್ಟ್ರಿ, ಸಾಹಿತ್ಯ, ಲಲಿತ ಕಲೆ ಇವುಗಳಲ್ಲೂ ಕೂಡ ಸಂಶೋಧನೆಗಳನ್ನು ಮಾಡ್ತಾ ಇದ್ದರು. ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು. ಈ ಕ್ಷೇತ್ರಗಳಲ್ಲಿ ಇವರು ಸಂಶೋಧನೆಗಳನ್ನು ಮಾಡ್ತಾಯಿದ್ರು. ಯಾವ್ಯಾವ ಕ್ಷೇತ್ರ? ಸಾಹಿತ್ಯ, ಇತಿಹಾಸ, ಲಲಿತ ಕಲೆ. ಸ್ವಾಮಿಯವರು ನಿಮ್ಮ ಸ್ನೇಹಿತರಲ್ಲ ನೋಡಿ. ಇವರಿಬ್ಬರು ಫ್ರೆಂಡ್ಶಿಪ್ಪನ್ನು ನೋಡಿಬಿಟ್ಟು ಭೈರಪ್ಪರವ್ರಿಗೆ ಹೇಳ್ತಾರೆ ಅವ್ರ ಕಾಲೇಜಲ್ಲಿ, ಸ್ವಾಮಿಯವ್ರು ನಿಮ್ಮ ಫ್ರೆಂಡ್ ಅಲ್ಲೇನ್ರಿ, ನಮ್ಮ ಕಾಲೇಜಿಗೆ ಒಂದ್ಸರಿ ಕರೆಸಿ ಭಾಷಣ ಮಾಡಿಸ್ರಿ, ಭಾಷಣ ಮಾಡ್ಲಿಕ್ಕೆ ಒಪ್ಪಿಸ್ರಿ ಅಂತ ಕೇಳ್ತಾರೆ ಎಲ್ಲರೂ ಸೇರಿಕೊಂಡು ಭೈರಪ್ಪರವ್ರಿಗೆ. ಆವಾಗ ಇವ್ರು ಸ್ವಾಮಿಯವ್ರ ಹತ್ರ ಬಂದು ಹೇಳ್ತಾರೆ. ಸ್ವಾಮಿಯವ್ರು ಒಪ್ಕೊಳ್ತಾರೆ. ಆದರೆ ಭಾಷಣದ ದಿನ ಯಾವತ್ತು ಬಂದು ಭಾಷಣ ಮಾಡ್ತೀನಿ ಮಾತ್ರ ಅಂತ ಯಾವತ್ತೂ ಹೇಳಲ್ಲ. ಯಾಕೆ ಅಂದರೆ ಕೆಲವು ಸಿದ್ಧತೆಗಳಾಗಬೇಕೆಂದು ಮುಂದೆ ಹಾಕ್ತಾ. ಈಗ ಸುಮ್ಮನೆ ಬೇರೆಯವರಾದರೆ ಕರೆದ ತಕ್ಷಣ ಬಂದುಬಿಟ್ಟು ಏನೋ ಒಂದು ಭಾಷಣ ಮಾಡಿ ಹೋಗೋರು. ಆದರೆ ಸ್ವಾಮಿಯವ್ರು ಹಾಗೆ ಹೇಳಲಿಲ್ಲ. ಅದ್ರ ಬಗ್ಗೆನೂ ಡೀಪಾಗಿ ಕೆಲವು ಸಿದ್ಧತೆಗಳಾಗಬೇಕು ಅಂತ ಹೇಳಿ ಮುಂದೆ ಹಾಕ್ತಾ ಹೋದರು. ಕೊನೆಗೆ ಒಂದು ದಿನ ಅವರೇ ತಾರೀಕು ಕೊಟ್ಟು, ಒಂದಿನ ಅವರೇ ತಾರೀಕು ಕೊಡ್ತಾರೆ. ಕೊಟ್ಬಿಟ್ಟು ನನಗೆ ಸ್ಲೈಡು ಮತ್ತು ಪ್ರೊಜೆಕ್ಟ್ರು ಬೇಕು ಅಂತ ಹೇಳ್ತಾರೆ. ನಾನು ಈ ದಿನ ಬರ್ತೀನಿ, ನನಗೆ ಸ್ಲೈಡು ಮತ್ತು ಪ್ರೊಜೆಕ್ಟ್ರು ಬೇಕು. ಇವರ ಭಾಷಣದ ವಿಷಯ ಏನು? ಈ ವಿಷಯದ ಬೋಧನಾ ಕ್ರಮದಲ್ಲಿ ಪರಿಣತಿ ಪಡೆದಿರುವ ನೋಡಿ ಏನಂತ ಅಂದರೆ, ಹೈಸ್ಕೂಲ್ ಮಕ್ಕಳಿಗೆ ಸಸ್ಯಶಾಸ್ತ್ರವನ್ನು ಹೇಗೆ ಬೋಧಿಸೋದು, ಹೈಸ್ಕೂಲ್ ಮಕ್ಕಳಿಗೆ ಬಾಟ್ನಿ ಹೆಂಗೆ ಕಲಿಸೋದು ಅನ್ನೋದು ಇವರ ಭಾಷಣದ ವಿಷಯ. ಈ ವಿಷಯದ ಬೋಧನಾ ಕ್ರಮದಲ್ಲಿ ಪರಿಣಿತ ಪಡೆದವರು ನಮ್ಮಲ್ಲಿದ್ದಾರೆ ನೋಡಿ. ಈ ಬಾಟ್ನಿ ಬಗ್ಗೆ ಆಳವಾಗಿ ತಿಳ್ಕೊಂಡಿರೋಂತಹ ಟೀಚರ್ಸು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಹೇಳಿ ಕೇಳಿ ಶಿಕ್ಷಣ ಕಾಲೇಜು ಇದು. ಆದರೆ ಸ್ವತಃ ಮೇಲು ದರ್ಜೆಯ ವಿಜ್ಞಾನಿಯೊಬ್ಬರು ಆದರೆ ಇದೇ ವಿಷಯದಲ್ಲಿ ಬಹಳಷ್ಟು ತಿಳ್ಕೊಂಡಿರುವಂಥ ಒಬ್ಬ ಸೈಂಟಿಸ್ಟು ಮಕ್ಕಳಿಗೆ ಹೇಗೆ ಆಕರ್ಷಕವಾಗಿ ವಿಜ್ಞಾನವನ್ನು ಹೇಗೆ ಆಕರ್ಷಕವಾಗಿ ಬೋಧಿಸಬೇಕೆಂಬುದನ್ನು ಮಾದರಿಯನ್ನು ವಿವರಿಸುತ್ತಿದ್ದಾಗ ಬೋಧನಾ ಕ್ರಮದ ಅಪರಿಣತರೆಲ್ಲ ನಿಬ್ಬೆರಗಾದರು ನೋಡಿ. ಇವರು ಈ ಬೋಧನೆಯನ್ನು ಅಂದರೆ ಮಕ್ಕಳಿಗೆ ಪಾಠವನ್ನು ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಟೀಚರ್ಸಿಗೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಈಸಿಯಾಗಿ ಪಾಠ ಮಾಡ್ತಾರೆ. ಇದನ್ನು ನೋಡಿಬಿಟ್ಟು ಅಲ್ಲಿರೋ ಟೀಚರ್ಸಿಗೆಲ್ಲ ಬಹಳ ಆಶ್ಚರ್ಯ ಆಗುತ್ತೆ. ಇಂತಹ ಸ್ವತಂತ್ರ ಆಲೋಚನೆ ಅವರಿಗೆ ನೋಡಿ, ಇಷ್ಟು ಚೆನ್ನಾಗಿ ಪಾಠ ಮಾಡ್ಬೋದು ಅನ್ನೋಂತಹ ಆಲೋಚನೆ ಕೂಡ ಇಲ್ಲಿನ ಟೀಚರ್ಸಿಗೆ ಇರಲಿಲ್ಲ. ನಾನು ಸ್ವಾಮಿಯವರ ಜೊತೆಯಲ್ಲಿ ಕಾಡುಗಳಿಗೆ ಹೋಗಬೇಕು, ಅಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ರೀತಿಯ ಸಸ್ಯಗಳನ್ನು ನನಗೆ ಇವ್ರು ವಿವರಿಸಬೇಕು ಅಂತಲೂ ಯೋಚಿಸಿದ್ದೆ. ಇವರು ಸೇರಿಬಿಟ್ಟು ಕಾಡಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ತಾಂಜಾವರೆಗೂ ಹೋಗ್ಬಿಟ್ಟು ಓಲ್ಗಾನ ಕೇಳಬೇಕು ಅನ್ನೋ ಆಲೋಚನೆಯನ್ನು ಮಾಡಿದ್ವಿ. ಆದರೆ ಇಷ್ಟು ಹೊತ್ತು ಖುಷಿಯಾಗಿತ್ತು. ಆದರೆ ಈ ಪ್ಯಾರಾದಲ್ಲಿ ಏನಂದರೆ ಅವರು ಹೀಗೆ ಇದ್ದಕ್ಕಿದ್ದಂತೆ ಇಷ್ಟು ಬೇಗ ಸಾಯ್ತಾರೆ ಅಂತ ಕಲ್ಪನೆ ಕೂಡ ಮಾಡಿರಲಿಲ್ಲ ನೋಡಿ. ಇದ್ದಕ್ಕಿದ್ದ ಹಾಗೆ BGL ಸ್ವಾಮಿಯವರು ತಮ್ಮ ಜೀವನದ ಕೊನೆಯ ಹೇಳ್ತಾರೆ.